ಚಳಿಗಾಲದಲ್ಲಿ ಜಾಸ್ತಿಯಾಗಿ ದೊಡ್ಡವರಿಂದ ಚಿಕ್ಕವರಲ್ಲಿ ಕೂಡ ಕಾಲು ಒಡೆಯೋ ಸಮಸ್ಯೆ ಇದ್ದೇ ಇರುತ್ತೆ. ಹೆಂಗಸರಲ್ಲಾಗ್ಲಿ ಗಂಡಸರಲ್ಲಾಗ್ಲಿ ಕಾಲು ಒಡೆಯೋ ಸಮಸ್ಯೆ ಇದ್ದೇ ಇರುತ್ತೆ. ಇದನ್ನ ನಾವು ಮನೆಯಲ್ಲೇ ಕಾಲು ಒಡೆದಿರೋನ ಹೂ ತರ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಹೇಗ್ ಮಾಡೋದು ಅಂತ ನೋಡೋಣ. ನಾನು ವಿಳ್ಯದೆಲೆ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ವಿಳ್ಯದೆಲೆ ಇದ್ದೇ ಇರುತ್ತೆ. ನಾವು ಪೂಜೆ ದಿನನಿತ್ಯ ಪೂಜೆಗೆಲ್ಲ ಬಳಸ್ತೀವಲ್ಲ ಅದೇ ಎಲೆನೆ. ಎಲೆ ಇದರಲ್ಲಿ ಬಿಳಿ ಎಲೆ ಆದ್ರೂ ತಗೋಬಹುದು, ಕಪ್ಪು ಎಲೆ ಆದ್ರೂ ಕೂಡ ತಗೋಬಹುದು, ಯಾವ ಎಲೆ ಬೇಕಾದ್ರೂ ತಗೋಬಹುದು. ಇದನ್ನ ಫಸ್ಟ್ ಕ್ಲೀನ್ ಆಗಿ ತೊಳೆದು ಬಿಟ್ಟು ಯೂಸ್ ಮಾಡಿ. ಎಲೆನ ಯೂಸ್ ಮಾಡುವಾಗ ಇವಾಗ ಕ್ಲೀನ್ ಆಗಿ ತೊಳೆದು ಬಿಟ್ಟು ಒಂದು ಪುಟಾಣಿ ತಗೊಂಡಿದ್ದೀನಿ. ಇಲ್ಲ ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಕೂಡ ರೆಡಿ ಮಾಡ್ಕೋಬಹುದು. ಇದನ್ನ ಫಸ್ಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕುಟಾಣಿಗೆ ಹಾಕೊಂಡು ಚೆನ್ನಾಗಿ ಕುಟ್ಕೋಬೇಕು. ನೈಸ್ ಆಗಿ ಕುಟ್ಕೊಳ್ತಾ ಇದ್ದೀನಿ. ತುಂಬಾ ನೈಸ್ ಆಗಬೇಕು ಅಂತಾನೆಲ್ಲ, ತರಿ ತರಿ ಆಗಿದ್ರೂ ಪರವಾಗಿಲ್ಲ, ಏನ್ ತೊಂದರೆ ಆಗೋದಿಲ್ಲ. ಅದು ಚೆನ್ನಾಗಿ ರಸ ಬಿಡಬೇಕು ಎಲೆದು. ಆಗ್ಲೇನೆ ನಿಮಗೆ ಈ ಹೋಮ್ ರೆಮಿಡಿ ವರ್ಕ್ ಆಗೋದು. ಕ್ಲೀನ್ ಆಗಿ ನೋಡಿ ಈ ತರ ಕುಟ್ಕೊಂಡು ಆದ್ಮೇಲೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೈಸ್ ಆಗಿ ಕುಟ್ಕೊಳ್ಳಿ. ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕೋಬಹುದು. ಅದಕ್ಕೇನೆ ನಾನು ಅಲೋವೆರಾ ಹಾಕೊಳ್ತಾ ಇದ್ದೀನಿ. ಅಲೋವೆರಾ ನಿಮಗೆ ಎಷ್ಟು ಬೇಕೋ ಅದಷ್ಟು ಅಲೋವೆರಾ ತಗೊಳ್ಳಿ. ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪನೂ ಹಾಕೋಬಹುದು, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು. ಹೆಚ್ಚು ಕಡಿಮೆ ಮಾಡಿ ಹಾಕೊಳ್ಳಿ. ನಿಮಗೆ ಕಾಲು ಜಾಸ್ತಿ ಒಡೆದಿದ್ರೆ ಜಾಸ್ತಿ ಹಾಕೋಬಹುದು, ಇಲ್ಲ ಕಡಿಮೆ ಅಂದ್ರೆ ಕಡಿಮೆ ಹಾಕೊಳ್ಳಿ. ಇದು ಜೆಲ್ ಮಾತ್ರ ತಗೊಳ್ತಾ ಇದ್ದೀನಿ. ಜೆಲ್ನ ನಾನೇನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಎಲೆದು ಪೇಸ್ಟ್ಗೆ ಹಾಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ನ. ಕ್ಲೀನ್ ಆಗಿ ಗ್ರೀನ್ ಕಲರ್ ಇರೋದೆಲ್ಲ ತೆಗ್ದ್ಬಿಡ್ಬೇಕು. ಬರೀ ಜೆಲ್ ಮಾತ್ರ ಹಾಕೊಂಡು ನೈಸ್ ಆಗಿ ಕುಟ್ಕೋಬೇಕು. ಜೆಲ್ ಮತ್ತೆ ಎಲೆದು ಪೇಸ್ಟ್ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ ಹಾಕೊಂಡು. ನೀವು ಮಿಕ್ಸಿ ಜಾರಿಗೆ ಹಾಕೊಂಡಾದ್ರೂ ಕೂಡ ಪೇಸ್ಟ್ ರೆಡಿ ಮಾಡ್ಕೋಬಹುದು. ನಿಮಗೆ ಯಾವ ತರ ಸಾಧ್ಯವೋ ಆ ತರ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ತರ ರೆಡಿ ಆಗಿದೆ. ಇದನ್ನ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಕಾಲು ರಫ್ ಆಗಿದ್ರು ಕೂಡ ಕಡಿಮೆ ಆಗುತ್ತೆ. ಕಾಲು ಉರಿತಾ ಇದ್ರು ಕೂಡ ಇದನ್ನ ಬಳಸೋದ್ರಿಂದ ಕಡಿಮೆ ಆಗುತ್ತೆ. ಮತ್ತೆ ಕಾಲು ಈ ಟೈಮಲ್ಲಿ ಎಲ್ಲರಿಗೂ ಜಾಸ್ತಿಯಾಗಿ ಒಡೆಯುತ್ತೆ. ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಆಗಿ ನಿಮ್ಗೆ ಮನೆಯಲ್ಲೇ ಕಾಲು ಒಡೆದಿರುವ ಸಮಸ್ಯೆಗೆ ನಾವು ಪರಿಹಾರನ ಕಂಡುಕೊಳ್ಬಹುದು. ಇವಾಗ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಈರುಳ್ಳಿನ ತಗೊಳ್ತಾ ಇದ್ದೀನಿ. ಜಾಸ್ತಿ ಈರುಳ್ಳಿ ಬೇಡ, ಅರ್ಧ ಸಾಕು. ಅರ್ಧ ಈರುಳ್ಳಿನ ಸಪರೇಟ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಆದ್ಮೇಲೆ ಅದು ಸಿಪ್ಪೆ ತೆಗೆದು ಫಸ್ಟ್ ಕ್ಲೀನ್ ಆಗಿ ತೊಳೆದು ಬಿಡಿ. ಕ್ಲೀನ್ ಆಗಿ ತೊಳ್ಕೊಂಡು ಆಮೇಲೆ ಇದನ್ನ ತುರ್ಕೋಬೇಕು. ಇಲ್ಲ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಕೂಡ ಮಾಡ್ಕೋಬಹುದು. ಸಿಪ್ಪೆ ಎಲ್ಲ ತೆಗ್ದ್ಬಿಡಿ. ಫಸ್ಟ್ ಸಿಪ್ಪೆನ ತೆಗೆದುಬಿಟ್ಟು ನಾನು ತುರಿದು ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸ್ ಆಗಿ ತುರ್ಕೊಳ್ಳಿ, ಚಿಕ್ಕದಾಗಿ ತುರ್ಕೋಬೇಕು. ಅರ್ಧ ಸಾಕು ಈರುಳ್ಳಿ. ಈ ತರ ನೈಸ್ ಆಗಿ ತುರಿದು ಬಿಟ್ಟು ಯೂಸ್ ಮಾಡಿ. ಇಲ್ಲ ಅಂದ್ರೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ತುರಿದಿಟ್ಕೊಂಡಿರುವ ಈರುಳ್ಳಿಗೆ ನಾನು ಸ್ವಲ್ಪ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಯಾವುದಾದ್ರೂ ಪೇಸ್ಟ್ ಹಾಕೋಬಹುದು. ನಿಮ್ಮ ಮನೇಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರೋ ಆ ಪೇಸ್ಟ್ನ ಯೂಸ್ ಮಾಡಿ. ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕೊಂಡ್ರೆ ಸಾಕು. ನೀವು ಬೆಳಿಗ್ಗೆದ್ದು ಬ್ರಷ್ ಎಲ್ಲ ಮಾಡ್ತಿರಲ್ಲ, ಬ್ರಷ್ ಮಾಡುವಾಗ ಪೇಸ್ಟ್ ಹಾಕೊಳ್ತಿರಲ್ಲ, ಅಷ್ಟು ಪೇಸ್ಟ್ ಹಾಕೊಂಡ್ರೆ ಸಾಕು. ಪೇಸ್ಟ್ ಹಾಕೊಂಡ ಆದ್ಮೇಲೆ ಈರುಳ್ಳಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಮತ್ತೆ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಪೇಸ್ಟ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ಈ ಟೈಮಲ್ಲಿ ನಾನು ಮಸ್ಟರ್ಡ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆನ ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಎಣ್ಣೆನೇ ಬಳಸಬೇಕು. ಅವಾಗ ಕಾಲು ಒಡೆದಿರೋದು ಕ್ಲೀನ್ ಆಗುತ್ತೆ, ತಕ್ಷಣ ಕಡಿಮೆ ಆಗುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಎಲೆ ಮತ್ತೆ ಅಲೋವೆರಾ ಪೇಸ್ಟ್ಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ನಾವು ಸಾಮಾನ್ಯವಾಗಿ ಬರೀ ಅರಿಶಿನ ಅಪ್ಲೈ ಮಾಡ್ತೀವಿ ಕಾಲಿಗೆ, ಮುಖಕ್ಕೆಲ್ಲ. ಇದನ್ನ ನೀವು ಸ್ವಲ್ಪ ಈ ಪೇಸ್ಟಿಗೆ ಅರಿಶಿನ ಹಾಕಿ, ಅರಿಶಿನ ಮತ್ತೆ ವೀಳ್ಯದೆಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಕಾಲು ಒಡೆಯೋ ಸಮಸ್ಯೆ ತಕ್ಷಣ ಕಡಿಮೆ ಆಗುತ್ತೆ. ಒಂದು ನೈಟಲ್ಲೇ ನಿಮಗೆ ಕಡಿಮೆ ಆಗುತ್ತೆ. ಇದು ಹಾಕೊಳ್ಳೋಕ್ಕಿಂತ ಮೊದಲು ಫಸ್ಟ್ ಕಾಲನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಉಗುರು ಬೆಚ್ಚಗೆ ಇರುವ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಇದಕ್ಕೆ ನಾನು
ಸ್ವಲ್ಪ ಶಾಂಪೂನ ಹಾಕೊಳ್ತಾ ಇದ್ದೀನಿ. ಯಾವುದಾದ್ರೂ ಶಾಂಪೂನ ಯೂಸ್ ಮಾಡ್ಬೋದು. ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪೂನ 1 ಟೇಬಲ್ ಸ್ಪೂನು ಶಾಂಪು ಹಾಕೊಂಡಿದ್ದೀನಿ. ಅದಕ್ಕೆ ಅಡಿಗೆ ಸೋಡಾನ ಕೂಡ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಡಿಗೆ ಸೋಡಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ಉಗುರು ಬೆಚ್ಚಗೆ ಇರುವ ನೀರಲ್ಲಿ ಕಾಲನ್ನ ವಾಶ್ ಮಾಡಬೇಕು. ಈ ನೀರಲ್ಲಿ ನೀವು ಒಂದು 1/4 ಗಂಟೆ ನಿಮ್ಮ ಕಾಲನ್ನ ಹಾಕಿ ಇಟ್ಕೊಳ್ಳಿ. ಇವಾಗ ಒಡೆದಿರುವ ಕಡೆ ಎಲ್ಲ ಮಣ್ಣೆಲ್ಲ ಸೇರ್ಕೊಂಡಿರುತ್ತೆ. ಚೆನ್ನಾಗಿ ಆ ಗಲೀಜೆಲ್ಲ ಬಿಡಬೇಕು. ಇವಾಗ ಕಾಲನ್ನ ಹಾಕೊಂಡು ಒಂದು 1/4 ಗಂಟೆ ಆದ್ಮೇಲೆ ನಾನು ಒಂದು ಕಲ್ಲಲ್ಲಿ ಉಜ್ಕೊಳ್ತಾ ಇದ್ದೀನಿ. ಇವಾಗ ಸಾಫ್ಟ್ ಕಲ್ಲು ಬರುತ್ತೆ ಕಾಲು ಉಜ್ಜಕ್ಕೆ, ಆ ಕಲ್ಲಲ್ಲೇ ಉಜ್ಕೋಬಹುದು, ಇಲ್ಲ ಬ್ರಷ್ ತಗೊಂಡಾದ್ರೂ ಕೂಡ ಉಜ್ಬೋದು. ನೀಟಾಗಿ ಉಜ್ಕೊಳ್ಳಿ. ಜಾಸ್ತಿ ಒಡೆದಿರೋ ಕಡೆ ಎಲ್ಲ ನಿಮಗೆ ಮಣ್ಣು ಮತ್ತೆ ಧೂಳೆಲ್ಲ ಸೇರ್ಕೊಂಡಿರುತ್ತೆ. ಆವಾಗಲೇ ನಿಮಗೆ ಕಾಲು ಒಡೆಯೋದು ಮತ್ತೆ ಬ್ಲಡ್ ಕೂಡ ಬರೋಕ್ಕಾಗೋದು ಮಣ್ಣೆಲ್ಲ ಜಾಸ್ತಿ ಸೇರ್ಕೊಂಡಾಗ. ಇವಾಗ ನೀಟಾಗಿ ಉಜ್ಜಿಬಿಟ್ಟು ಆಮೇಲೆ ಮತ್ತೆ ಬೇರೆ ನೀರಲ್ಲಿ ತೊಳೆದು ಬಿಟ್ಟು ಯೂಸ್ ಮಾಡಿ. ಇವಾಗ ಮತ್ತೆ ಬೇರೆ ನೀರಲ್ಲಿ ತೊಳೆದು ಬಿಟ್ಟು ಕಾಲನ್ನ ಕ್ಲೀನಾಗಿ ಒರೆಸ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ನಾನು ಇದನ್ನ ವಾರದಲ್ಲಿ ಒಂದ್ಸರಿ ಟ್ರೈ ಮಾಡ್ತಾ ಬರ್ತೀನಿ ಈ ಟೈಮಲ್ಲಿ. ಇವಾಗ ಚೆನ್ನಾಗಿ ಒರೆಸ್ಕೊಂಡು ಆದಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಹೋಮ್ ರೆಮಿಡಿನ ಕಾಲಿಗೆ ಅಪ್ಲೈ ಮಾಡ್ಕೋಬೇಕು. ಫುಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕಾಲಿಗೆ. ಎಲ್ಲೆಲ್ಲ ಹೊಡೆದಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ. ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಇದನ್ನ ಬಳಸೋದ್ರಿಂದ. ಇದು ಕಾಲು ಕೂಡ ಸಾಫ್ಟ್ ಆಗುತ್ತೆ. ಇವಾಗ ರಫ್ ಆಗಿರುತ್ತೆ ಸಾಮಾನ್ಯ ಹಿಂಬಡಿ ಎಲ್ಲ, ಅದು ಮೆತ್ತಗಾಗುತ್ತೆ ಇದನ್ನ ಬಳಸೋದ್ರಿಂದ. ಎಲ್ಲ ಕಡೆನೂ ನಿಮಗೆ ಕಾಲು ಎಲ್ಲಿ ಹೊಡೆದಿದೆಯೋ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ ನೋಡಿ, 2 ಕಾಲು ಕೂಡ ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿ ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ. ಇವಾಗ 2 ಕಾಲಿಗೆ ಹಾಕೊಂಡು ಆದಮೇಲೆ ಪ್ಲಾಸ್ಟಿಕ್ ಕವರ್ನ ಕಟ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಎಲ್ಲ ಕಡೆನೂ ಆಗುತ್ತೆ ನಾವೆಲ್ಲ ಕಡೆ ಓಡಾಡಿದಾಗ. ಇದನ್ನ ಕಟ್ಕೊಂಡು ಒಂದು 15 ನಿಮಿಷ ಬಿಟ್ಟರೆ ಸಾಕು. 15 ನಿಮಿಷ ಆದಮೇಲೆ ನಾನು ಇವಾಗ ತೋರಿಸ್ತೀನಿ. ನೋಡಿ, ಇವಾಗ 15 ನಿಮಿಷ ಆಗಿದೆ. 15 ಮಿನಿಟ್ಸ್ ಇಟ್ಟರೆ ಸಾಕು. 15 ನಿಮಿಷ ಆದಮೇಲೆ ಉಗುರು ಬೆಚ್ಚಗಿರುವ ನೀರಲ್ಲೇ ಕಾಲನ್ನ ತೊಳ್ಕೊಬೇಕು. ಫಸ್ಟು ಉಗುರು ಬೆಚ್ಚಗಿರುವ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಕಾಲನ್ನ ಕ್ಲೀನಾಗಿ ಬ್ರಷ್ ಮಾಡ್ಕೊಳ್ಳಿ. ಬ್ರಷ್ ಮಾಡ್ಕೊಂಡು ಆದಮೇಲೆ ಮತ್ತೆ ನಾನು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಲು ಪಳ ಪಳ ಅಂತ ಹೊಳಿತಾ ಇದೆ ಅಂತ. ಇವಾಗ ನೋಡಿ, ಕಾಲನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಮತ್ತೆ ಸಾಫ್ಟ್ ಆಗಿದೆ. ಇದಕ್ಕೆ ನೀವು ನೈಟಲ್ಲಿ ಡೈಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ತಾ ಬನ್ನಿ. ಬೆಳಗ್ಗೆ ನೀವು ಬಿಸಿನೀರಲ್ಲಿ ತೊಳೆದ್ರೆ ನಿಮ್ಮ ಕಾಲು ಹೊಡೆಯೋ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ. ಥ್ಯಾಂಕ್ ಯು.